ಹಲೋ ಗಾಯ್ಸ್, ನಮ್ಮ ಚಾಮರಾಜನಗರ ಕಡೆಯಿಂದ ಕೊಳ್ಳೇಗಾಲ ಕಡೆಯಿಂದ ಬಂದರೆ ಸ್ಯಾಟಲೈಟ್ ಬಸ್ಗೆ ಹೋಗೋದು ಈ ಕಡೆನೇ ಇರೋದು ಗಾಯ್ಸ್. ಇದು ಮೈಸೂರು ರೋಡ್ದು ಇಲ್ಲಿದೆ ಗಾಯ್ಸ್. ವೆಹಿಕಲ್ ಸೌಂಡ್ ಅಂತೂ ಜಾಸ್ತಿ ಇರುತ್ತೆ ಇವತ್ತು. ಯಾಕಂದರೆ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಇವತ್ತು ಇರೋದ್ರಿಂದ ಜಾತ್ರೆನೋ ಸಮಥಿಂಗ್ ಇದೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಪೊಲೀಸ್ ಸೆಕ್ಯೂರಿಟಿ ಮಾತ್ರ ಫುಲ್ ಇದೆ ಗಾಯ್ಸ್. ಒನ್ ವೇ ಮಾಡಿಬಿಟ್ಟಿದ್ದಾರೆ, ಅಲ್ಲಿವರೆಗೂ ನಿಂತಿದ್ದಾರೆ ನೋಡ್ಬೋದು. ಈಗ ಅಲ್ಲಿವರೆಗೂ ನಿಂತಿರ್ತಾರೆ ಗಾಯ್ಸ್, ದೂರದವರೆಗೂ ನಿಂತಿದ್ದಾರೆ. ಬನ್ನಿ ಗಾಯ್ಸ್ ಹೋಗೋಣ, ಜಾತ್ರೆ ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ, ಜಾಸ್ತಿ ಜನ ಇದ್ದಾರೆ. ಆದರ್ಶ್ ಅವರು ಹಿಂದೆ ಬರ್ತಾ ಇದ್ದಾರೆ. ಫಸ್ಟ್ ವೀಲಾಗಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ, ನೋಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ. ಅಷ್ಟು ಜನ ಇದ್ದಾರೆ ಇವತ್ತು, ಚೆನ್ನಾಗಿದೆ. ಗಾಳಿ ಆಂಜನೇಯ ಹೋಗ್ಬಿಡೋಣ ಬನ್ನಿ. ಬನ್ನಿ ಬ್ರೋ, ಇನ್ನೇನು ಆ ಕಡೆನೇ ಎಂಟ್ರಿ ತಾನೆ ಗಾಯ್ಸ್. ಹೆವಿ ರಶ್ ಇದೆ ನೋಡ್ಬೋದು. ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆ ಗಾಳಿ ಆಂಜನೇಯ ಟೆಂಪಲ್ಗೆ ಒಂದ್ಸಲಾರು ಹೋಗ್ಬೇಕು ಅಂತ, ಬಟ್ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಹಾಂ, ರಾಮನವಮಿ ಐತಲ್ಲ, ಅದ್ರ ಪ್ರಯುಕ್ತನಾ ತೇರು ರಥೋತ್ಸವ. ವೇಣುಗೋಪಾಲ ಸ್ವಾಮಿ, ವೇಣುಗೋಪಾಲ ಕೃಷ್ಣ ಸ್ವಾಮಿ ರಥೋತ್ಸವ. ಸೊ ಹೆವಿ ಇದ್ದಾರೆ. ಊಟ ಕೊಡ್ತಾ ಇದ್ದಾರೆ, ಊಟ ಮಾಡ್ಕೊಳ್ಳೋಣ ಫಸ್ಟು. ಪ್ರಸಾದ ಇವತ್ತು ಅಪರೂಪಕ್ಕೆ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಮುನೋಣ ಅವ್ರು ಇಲ್ಲಿದ್ದಾರೆ, ಮುಖ ಮುಚ್ಕೊಳ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ, ನಮ್ಮ ಚಾನಲಲ್ಲೇ ಅವ್ರನ್ನ ತೋರಿಸೋದು. ನಮ್ಮ ಆದರ್ಶ್ ಬೈ ಬರ್ತಾ ಇದ್ದಾರೆ, ಅವ್ರ ಜೊತೆ ಇಷ್ಟು ಜನ ಇದ್ದಾರೆ ಗಾಯ್ಸ್. ತುಂಬ ರಶಲ್ಲಿ ನೋಡಿ ಗಾಯ್ಸ್. ಇಷ್ಟೊಂದು ರಶಲ್ಲೂ ಕೂಡ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ವೀಡಿಯೋ, ಅಲ್ಲೇ ಹೋಗಿದೆ ಗಾಯ್ಸ್. ಈ ಕಡೆ ಹೋಗೋಣ ಬನ್ನಿರ ಮನೋಣ. ಬಂದ್ವಿ, ಪ್ರಸಾದ ಕೊಡ್ತಾ ಇದ್ದಾರೆ. ಟೆಂಪಲ್ಗೆ ಹೋಗದೆ ಪ್ರಸಾದ ತಿಂತಾ ಇದ್ದೀರಲ್ಲ ಅಂತ ಬೈಕೋಬೇಕು. ಎಲ್ಲ ಚೆನ್ನಾಗಿ ನಡೀತಾ ಇದೆ ಕಾಜು. ಬರ್ತಾ ಇತ್ತಲ್ಲ ಈಗ ಈ ಕಡೆಗೆ ಹಣ್ಣು ಗಿಣ್ಣು ಎಸಿತವ್ರೆ. ತೇರ್ ಬಾಳೆನ್ ಸುತ್ತ ನೋಡಿದ್ರೆ ಇಲ್ಲಿ ಬಂದರೆ ಇಲ್ಲೇ ಇರೋದು ಗಾಳಿ ಆಂಜನೇಯ. ಅವ್ರು ಬರ್ದಿದ್ದಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ ಒಳಗಡೆ. ಹಿಂದೆ ತೇರು ಎಳೀತಾ ಇದ್ದಾರೆ, ಹಿಂಗೆ ರಥೋತ್ಸವ ಅಂತಿದ್ದಾಗ ಈ ಕಡೆಯಿಂದ ಪಾಸ್ ಆದರೆ ಹೋಗಿಲ್ವಾ ಗಾಯ್ಸ್ ಇದೆ ನೋಡಿ, ಗಾಳಿ ಆಂಜನೇಯ ದೇವಸ್ಥಾನ ಅಂತ ಹೇಳ್ತಾ ಇದ್ರಲ್ಲ, ಗಾಳಿ ಆಂಜನೇಯ ದೇವಸ್ಥಾನ.
ಒಳಗಡೆ ಹೋಗ್ತಾರೆ ಟೆಂಪಲ್ ಚೆನ್ನಾಗಿದೆ, ನಾಯ್ಸ್ ಇದೆ. ಅದು ಪಾಯಿಂಟ್ ಬರ್ತಾ ಇಲ್ಲ. ಇಲ್ಲಿ ಎಂಟ್ರಿಗೆ ಏನಾದ್ರು ತಗೋಬೇಕಾ? ಯಾರು ಗುರು ಅವರು ನೋಡಿ ಗಾಯ್ಸ್ ಇದೆ ತಪ್ಪಿಸ್ಕೊಬಿಟ್ಟಿದ್ರು ಗಾಯ್ಸ್. ಮನು ಅವರು ಸುಮ್ಮನೆ ಅಷ್ಟು ದೂರ ಹೋಗಿದ್ದು, ಇಷ್ಟು ತರವ ಕೈಕ ನಿಂತ್ಕೋಬೇಕಾಯ್ತು. ಇವ್ರು ಕೈಕ ನಿಂತವ್ರೆ, ಮುಂದೆ ಹೋಗ್ಬೇಕು ಅಂತ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ, ಬನ್ನಿ ಒಳಗಡೆ. ನೋಡಿ ಗಾಯ್ಸ್ ನಾವು ಒಳಗಡೆ ಹೋಗ್ಬೇಕು ಅಂತ ಇದ್ದೀನಿ, ಅವ್ರಿಬ್ರು ಬರೋಕೆ ರೆಡಿನೇ ಇಲ್ಲ. ಒಳಗಡೆ ಹೋಗೋಣ ಬನ್ನಿ. ಹಲೋ ಗಾಯ್ಸ್, ಅಪ್ಪ ಎಷ್ಟೋ ದಿನದ ಕೋರಿಕೆ ಗಾಯ್ಸ್, ಒಳಗಡೆ ಹೋಗ್ಬೇಕು ಅಂತ ಗಾಳಿ ಆಂಜನೇಯ ಟೆಂಪಲ್ನಲ್ಲಿ. ಸೊ ಇವತ್ತು ನೆರವೇರ್ತಾ ಇದೆ. ಎಲ್ಲ ಪರ್ಮಿಷನ್ ಸಿಕ್ಕಿದ ಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ, ಹೆಂಗಿರುತ್ತೆ ಅಂತ ನೋಡೋಣ. ವಿಡಿಯೋ ಮಾಡ್ಬೋದಾ? ಗಾಳಿ ಆಂಜನೇಯ ಕಾಲು ತೊಳ್ಕೊಳಕ್ಕೆ ಹೋಗ್ತಾ ಇರೋದು ಗಾಯ್ಸ್. ಇವತ್ತು ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗೋಣ. ಚೆನ್ನಾಗಿ ತಿಂದು ಆಮೇಲೆ ದೇವ್ರು ನೋಡಕ್ಕೆ ಹೋಗ್ತೀವಿ. ಹೊಟ್ಟೆ ದೇವರು ಸಮಾಧಾನ ಆದರೆ ಫಸ್ಟು, ಆಮೇಲೆ ಎಲ್ಲ ಕಾಯಕ್ಕಾಗಲ್ಲ. ದೇವರು ಹೆಂಗಿದ್ರು ತಿನ್ನು ಕೊಡಿಸ್ತಾನೆ. ಅವನೇ ಕೊಡ್ತಿದ್ದಾದ್ಮೇಲೆ ಬನ್ನಿ ಗಾಯ್ಸ್, ಕಾಲು ತೊಳ್ದಾಯ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕಡೆ ಇದೆ, ಇಲ್ಲಿ ರೈಟ್ ಸೈಡ್ ಒಂದಿದೆ. ನವಗ್ರಹ ಫೋಟೋ ತೆಗಿಬೋದು ತಾನೆ? ಚೆನ್ನಾಗಿದೆ ಗಾಯ್ಸ್. ಚೆನ್ನಾಗಿದೆ ಅಲ್ಲ ಒಳಗೆ. ಬೇರೆ ದಿನ ಬಂದರೆ ದೇವ್ರೈತೆ ಅಂದ್ಬಿಟ್ಟು ರಶ್ ಆಗ್ತಾಯಿತ್ತು. ಈ ದೇವ್ರಿಲ್ವಲ್ಲ, ಅದಕ್ಕೆ ಫ್ರೀ ಆಗೈತೆ ಅನ್ಸುತ್ತೆ. ನೋಡಿ ಗಾಯ್ಸ್, ಅಲ್ಲಿ ದೇವ್ರು ಹೊರಗಡೆ ಇದೆ. ಎರಡು ರೆಕಾರ್ಡ್ ಆಗುತ್ತೆ. ನನ್ನ ಫೇಸ್ ಅಷ್ಟೇ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನನ್ನ ಫೇಸೇ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಮುಂದೆ ಇಟ್ಕೋಬೇಕು ಪೂರ. ಹಂಗಾಗಿ ಫೋಟೋನ ತಗೊಳ್ಳಿ. ಡೆಕೋರೇಷನ್ ಎಲ್ಲ ಸಖತ ಮಾಡೋರೆಲ್ಲ ಚೆನ್ನಾಗಿ ಗಾಳಿ ಆಂಜನೇಯ ಸ್ವಲ್ಪ ಒಳಗಡೆ ಹೆಂಗಿರುತ್ತೆ ಅಂತ ಒಂದು ನೋಡಿದ್ದು ಇವತ್ತು ನೋಡ್ದಂಗೆ ಆಗ್ತದೆ. ಅದು ತೇರಿನ ದಿನನೇ ಇಷ್ಟೊಂದು ಫ್ರೀಯಾಗಿ ದರ್ಶನ ಆಗ್ತದೆ. ಯಾಕಂದರೆ ದೇವ್ರನ್ನ ಹೊರಗಡೆ ಎತ್ತು ಹೋಗಿದ್ದಾರೆ. ಇನ್ನೊಂದು ಇಲ್ಲೇ ವಿಗ್ರಹ ಇದೆಯಲ್ಲ, ಅದಕ್ಕೆ ಎಷ್ಟೊಂದು ರಶ್. ಮುಂದೆ ಎಲ್ಲ ಕ್ಯೂ ನಿಂತು ಹೋಗ್ತಾ ಇದೆ. ಮುಂದೆ ಅಂತ ಯಾವಾಗ ಕ್ರೌಡ್ ಇದೆ ಗಾಯ್ಸ್. ಇವತ್ತು ಒಂದು ರೀತಿ ನಮ್ಮ ದೋಸ್ತ್ ಅವರು ಇನ್ನೊಂದು 2 ದಿನದಲ್ಲಿ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಇಲ್ಲಿ ಟೆಂಪಲ್ಗೂ ಬರಬೇಕು ಅಂತ ಇತ್ತು ನೋಡಿ. ಒಂದ್ಸರಿ ಯಾವುದೋ ಟೆಂಪಲ್ ಇವರು ಜನ ಹೋಗಿದ್ರು. ಯಾವ್ದು ಬನಶಂಕರಿ ಟೆಂಪಲ್ಗೆ ಹೋಗಿದಾಗ ನಾನು ಆಗ್ತಾ ಇತ್ತು. ನಾನು ಮಿಸ್ ಮಾಡಿದ್ದೆ. ಅಕ್ಕ ನಾನು ಮನೋ ಅವರು, ಇವರೇ ಮನೋ. ಮನೋವ್ರು ನಮ್ಮ ವೀಡಿಯೋದಲ್ಲಿ ಬರಲುವಂತೆ ಎರೇಜ್ ಮಾಡಬೇಕಾಗುತ್ತೆ. ಇಡೀ ಬಿಡಿ ವಿಡಿಯೋ ನಾನು ಆಪ್ಷನ್ ತೆಗಿತೀನಿ. ಅದಕ್ಕೇನಿಲ್ಲ, ನೆಗೆದ್ರು ಸಿಗುತ್ತೆ. ಸಿಗಲ್ಲ. ಇನ್ನೊಂದು ಕಿತ್ತವ್ರು ಆಲ್ರೆಡಿ ಅಂತವ್ರೆ. ಏನೊಂದು ಒಂದೇ ತೆಗೆದ್ರೆ ದ್ರಾಕ್ಷಿ ಹಂಗೆ ಸಿಗುತ್ತೆ. ಬೇಕಷ್ಟು ನಿನಗೆ ಕಿತ್ಕೊಳ್ಳೋಕೆ ಪರ್ಮಿಷನ್ ಇವತ್ತು ಒಂದಿನ ಬಿಟ್ಟರೆ ಎಲ್ಲ ಅಲ್ವಾ? ಫುಡ್ ವೇಸ್ಟ್ ಆಗ್ಬಿಡುತ್ತೆ. ನಾಳೆ ಇಷ್ಟೊತ್ತಿಗೆಲ್ಲ ಫುಡ್ ವೇಸ್ಟ್ ಆಗ್ಬಿಡುತ್ತೆ ಗಾಯ್ಸ್. ಪರ್ಮಿಷನ್ ಸಿಕ್ಕಿದ್ರೆ ದೇವ್ರ ಪ್ರಸಾದ ಅಂತ ಅಲ್ವಾ? ಇಲ್ಲೇನಿದೆ? ತಾಯ್ತ ತಗೊಳ್ಳೋರು. ತಾಯ್ತ ತಗೊಳ್ಳಿ ಸ್ವಾಮಿ. ತಾಯ್ತ ತಗೊಳ್ಳಿ ಸ್ವಾಮಿ. ತಾಯ್ತ ತಗೊಳ್ಳಿ ಸ್ವಾಮಿ. ಯಾಕೆ ಕೇಳ್ತೀನಿ? ತಾಯ್ತ ತಗೊಳ್ಳಿ ಸ್ವಾಮಿ. ಈ ವಿಗ್ರಹನ ನಿಮ್ಮವ್ರೆ ಸ್ವಾಮಿ, ನಿಮ್ಮವ್ರೆ ತಾನೆ? ಈಗ ತೆಗಿತಾವ್ರೆ ಫೋಟೋ.
ಅಂತೂ ಇಂತೂ ಬಂದಿದ್ವಿ, ಎಲ್ಲ ಮುಗೀತು. ನಾವು ಅಣ್ಣ ವೀಡಿಯೋ ನೋಡೋಕ್ಕೆ ಗಾಯ್ಸ್ ಈಗ ದರ್ಶನ ಆಯಿತು. ಇವಾಗ ಏನಿದ್ರು ಹೊಡ್ತಾ ಇರೋದು. ಇಯರ್ ಫೋನ್ ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ ನಾಯ್ಸ್ ಯಾರು ರಿಡ್ಯೂಸ್ ಆಗಿರೋದು. ಚೆನ್ನಾಗಿದೆ ಒಳಗೆ, ಪರವಾಗಿಲ್ಲ. ಕುಡಿಯೋ ನೀರಿದೆ, ಕುಡಿಯೋಗಿರು ಕುಡ್ಕೊಳ್ಳಿ. ಆಟ ಸಾಮಾನ ದರ್ಶನ ಆಯಿತು. ತುಂಬ ದಿನದಿಂದ ಹೊರಗಡೆ ಬರಬೇಕು ಅಂತಿದ್ದೆ. ಬನ್ನಿ ಗಾಯ್ಸ್, ಮುಂದೆ ಹೋಗೋಣ. ಜಾತ್ರೆ ನಡೀತಾ ಇದೆ, ಜಾತ್ರೆ ಒಂದಲ್ಲ ಎರಡಲ್ಲ ಇವ್ರು ಯಾಕೆ ಗುರು ಕ್ಲಾಪ್ಸ್ ಕೊಡ್ತಾವ್ರೆ? ಕ್ಲಾಪ್ಸ್ ಕೊಡ್ತಾವ್ರೆ, ಇಲ್ಲ ಏನು ಮಾಡ್ತಾವ್ರೆ? ತಾಟ ಮಾಡ್ತಾ ಅಲ್ಲಿ ನಿನ್ಗಲ್ಲ, ಆದಷ್ಟು ಬೆಲಕ್ಕೆ ಅವ್ರೆ, ನಿಮ್ಗೇನ ತಾಟ ಮಾಡ್ತಾವ್ರೆ? ಬ್ರೋ RCB ಸ್ಕೋರ್ ಎಷ್ಟಾಯ್ತು ನೋಡಿ ಬ್ರೋ. ಇಷ್ಟೇ ಗಾಯ್ಸ್, ಆಲ್ಮೋಸ್ಟ್ ಜಾತ್ರೆ ಎಲ್ಲ ಮುಗ್ದಂಗೆ ಆಗಿದೆ ಗಾಯ್ಸ್. ಇಲ್ಲಿ ಬಂದು ತೇರ್ನ ಎಳ್ಕೊಂಬಂದು ಇಲ್ಲಿ ನಿಲ್ಸಿದ್ದಾರೆ. ಸೊ ಇನ್ನೇನಿಲ್ಲ, ಜನ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ. ಪ್ರಸಾದ ತಿಂದಾಯಿತು. ಏನಾದ್ರು ಪರ್ಚೇಸ್ ಮಾಡೋಗಿದ್ರೆ ಅಷ್ಟೇ ಪರ್ಚೇಸ್ ಮಾಡ್ತಾರೆ. ಇವ್ರು ನೋಡಿ ಗಾಯ್ಸ್, ರಿಂಗ್ ಹಾಕೊಳ್ತಾ ಇದ್ದಾರೆ ಕೈಗೆ. ಅಣ್ಣ ಎಂಗೇಜ್ಮೆಂಟ್ ಆಗಿರೋ ರಿಂಗ ಇದ್ದರೂ ಇದನ್ನು ಬಿಡಲ್ವಲ್ಲ ಬ್ರೋ. ಹಾಂ, ಆಲ್ಮೋಸ್ಟ್ ಎಲ್ಲ ರಥೋತ್ಸವ ಮುಗೀತು ಗಾಯ್ಸ್. ದೇವ್ರನ್ನ ಕರ್ಕೊ ಹೋಗ್ತಾ ಇದ್ದಾರೆ ಒಳಗಡೆಗೆ. ಲೈಟಿಂಗ್ ಇಯರ್ಫೋನ್ ಹಾಕೊಂಡು ನೋಡೋನ್ ಕಿವಿ ಕಿತ್ತೋಗುತ್ತೆ ಅಷ್ಟೇ, ಇಷ್ಟೊಂದು ವಾಯ್ಸ್ ಇದೆ. ಟ್ಯಾಟೋ ಗಾಯ್ಸ್, ಟ್ಯಾಟೋ ಹಾಕ್ಸೋರ್ದು. ಟ್ಯಾಟೋ ಹಾಕ್ಸುವಾಗ ಒಂದೇನು ಅಂದರೆ ಇತ್ತೀಚೆಗೆ ಕಷ್ಟ ಆಗಪ್ಪ, ರೋಲ್ ಜಾಸ್ತಿ ಅಂಟ್ತಾ ಇದೆ. ಸೊ ಅದು ಸೇಫ್ಟಿನ ಏನು ನೋಡಬೇಕು. ಇಷ್ಟು ಜನ ಇದ್ದಾರೆ ಟ್ಯಾಟೋ ಹಾಕ್ಸೋರು. ರಂಗೋಲೆ ಸ್ವಾಮಿ, ಅದು ಸೈಜ್ ನೋಡಿ ಒಂದು ತಗೊಟ್ಬಿಡ್ತೇನೆ ಹೊಸದಚ್ಚೆ. ಪಾಪ ಎತ್ಕೊಬಿಟ್ಟಿದ್ರು ಇವರು ಅಂತ. ನೀವು ಕೊಡ್ಸಿದ್ರಿ ಅಂತ ಹಳೇದು ಎತ್ಕೊಂಡು ನಿಮಗೆ ಬೇಕಿತ್ತಂತೆ, ಹೊಸದು ಬೇಕು. ಏನು ಚೈನ್ ಆಗಲ್ಲ, ಈ ಚೈನ್. ಜಾತ್ರೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಸಿಕ್ಕಾಬಟ್ಟೆ ಓಡಾಡ್ತಾ ಇರ್ತಾರೆ. ತಿಂಡಿ ತಿನಿಸುಗಳು ಇದ್ದೇ ಇರುತ್ತೆ, ಐಟಮ್. ಸೈಕ್ ಈ ಕಡೆ ಯಾವುದೋ ಪುಳಿಯೋಗರೆ ಪ್ರಸಾದ ಸಿಗ್ತಾ ಇತ್ತು ನೋಡಿ ಸ್ವಾಮಿ. ಇದೆ ಆ ಕಡೆ ಒಳಗಡೆ ಹೋಗುತ್ತೆ. ಅಲ್ಲಿ ಮುಗೀತು ಬ್ರೋ ಸ್ವಾಮಿ, ಅಷ್ಟೇ. ಪಾಪ ಇನ್ನೊಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳೋರು ದೊಂಗ. ಕಾಳಿ ಆಂಜನೇಯ ಟೆಂಪಲ್. ಇಷ್ಟಿದ್ರು RCB 144, 4 ವಿಕೆಟು, 14.3. ಒಳ್ಳೆ ಸ್ಕೋರೇ ಬಂದೈತೆ ಅಲ್ವಾ? ಯಾರ್ಯಾರು ಆಡ್ತಾ ಇದ್ದಾರೆ ಬ್ರೋ? ಯಾರ್ಯಾರು ಆಡ್ತಾ ಇದ್ದಾರೆ? ಕೆಳಗಡೆ ಹೇಳಿರಿ, ಕೆಳಗಡೆ ಹೇಳಿ. ರಜತ್ ಪಾಟಿದಾರ್ 32, ಲಿವಿಂಗ್ಸ್ಟನ್ 0. ನೋಡಿ ಗಾಯ್ಸ್, ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದೀವಿ. ಇಲ್ಲಿ ಕೊಹ್ಲಿ ಜೈ RCB ಅಂತ ಹೇಳಿರಲ್ಲ ಒಂದ್ಸಲ, ಎಲ್ಲ ಸೌಂಡ್ ಹಾಕಿರೋರು ಅತ್ಲಾಗೆ. ಫರ್ಗೆಟ್ ದ ಮಿಸ್ಟೇಕ್, ರಿಮೆಂಬರ್ ದ ಲೆಸನ್. ಬಾಕಿ ಚೆನ್ನಾಗಿದೆ ಅಲ್ವ ಗಾಯ್ಸ್? ಇದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ ಗಾಯ್ಸ್. ಬಾಕಿ ಪ್ರೌಡ್ ಯು. ಪರವಾಗಿಲ್ಲ, ಸುಮಾರು ಕ್ಲಾರಿಟಿಯಾಗಿ ಕಾಣ್ತಾ ಇದೆ ಅಲ್ವ ಬ್ಲೂ ಕಲರ್.
ಸ್ವಾಮಿ ಕೊಡ ಮನ್ಸು ಮುಖ್ಯ ಸ್ವಾಮಿ. ಹಾಂ ಇದೆಲ್ಲ ಮಾಡ್ತಾ ಇದ್ರಲ್ಲ ಅವ್ರ ಜೀವನ ಹೆಂಗೆ ನೆಕ್ಸ್ಟು ಅಲ್ವಾ? ಇದನ್ನೇ ನಂಬ್ಕೊಂಡಿರ್ತಾರೆ. ಇದು ಮುಗಿದ ಮೇಲೆ ಬೇರೆ ಜಾತ್ರೆ ಬಿಸ್ನೆಸ್. ಪಾಪ ಅವ್ರನ್ನೂ ಪ್ರಾಬ್ಲಮ್ ಇರುತ್ತೆ ಅಲ್ವಾ? ಈಗ ವ್ಯಾಪಾರ ಆದ್ರಷ್ಟೇ ವ್ಯಾಪಾರ ಇರುತ್ತೆ, ಬೇರೆ ದಿನಕ್ಕೆ ನೋಡಿ ಈ ಥರ ದೇವಸ್ಥಾನ ಇದೆಲ್ಲ ಆದಾಗ ದೇವರು ಯಾರು ಕೈ ಹಿಡಿತಾರೆ ಅಂದರೆ ನೋಡಿ ಈ ಥರದವ್ರಿಗೂ ಒಳ್ಳೇದಾಗತ್ತೆ ಅಂತ ಅಲ್ವಾ? ಇವರು ವ್ಯಾಪಾರ ಆಗಿ ಹಣಕಾಸು ಇವ್ರಿಗೂ ಸಿಕ್ಕಂಗೆ ಆದರೆ ಚೆನ್ನಾಗಾಗುತ್ತೆ. ವೀಡಿಯೋ ಕಾಲ್ ಮಾಡ್ಕೊ ಸೆಲೆಕ್ಷನ್ ನಡೀತಾ ಇದೆ. ಏನು ಇದನ್ನ ನಮ್ಮ ಮಕ್ಕಳುಗಳು ಚಿಕ್ಕ ಮಕ್ಕಳನ್ನೆಲ್ಲ ಕಟ್ಕೊಂಡು ಇಲ್ಲೆಲ್ಲ ಇರ್ತಾರೆ ಗೈಸ್. ಉದ್ಯೋಗ ಆರಿಸೋದು ಭಾರತ, ಭವಿಷ್ಯದ ಭಾರತ. $350 ಜಾತ್ರೆ. ಎಷ್ಟು ಕೊಡ್ತೀರಿ? 100 ರೂಪಾಯಿಗೆಲ್ಲ ಬರಲ್ಲ, 150 ರೂಪಾಯಿಗೆ 200 ರೂಪಾಯಿಗೆಲ್ಲ ಬರಲ್ಲ. ಆ ಲೇಸರ್ ಲೈಟ್ 100 ರೂಪಾಯಿ ಬೇಕಂತೆ ಗಾಯ್ಸ್ ಇವನಿಗೆ. ಜಾತ್ರೆ ಮುಗಿದ್ಮೇಲೆ ಫ್ರೀಯಾಗಿ ಬಂದು ಇಸ್ಕೊಂಡ್ಬಿಡ್ತಿರ್ತಾನೆ. ಇದನ್ನ ಏನಂತಾರೆ, ಇದನ್ನು ಬಾಲಕಾರ್ಮಿಕ ಪದ್ಧತಿನ. ಇದಕ್ಕೆಲ್ಲ 18 ಇಯರ್ಸ್ ಒಳಗಡೆನ 14 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಕೆಲಸ ಮಾಡ್ಸೋಕ್ಕಿಲ್ಲ. ಇಲ್ಲೆಲ್ಲ ಏನು ಹೇಳ್ತಾರೆ ಪಾಪ ಅವ್ರ ಮಕ್ಕಳಿಗೆ ಜೀವನ ಕಟ್ಕೊಳ್ಳೋದೇ ಕಷ್ಟ ಆಗಿರುತ್ತೆ ಅಲ್ಲೋ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ. ಅದೇ ಜೋಕರ್ದೇನೆ. ಇದಿಷ್ಟು ಇವತ್ತಿಂದು ವಿಲಾಗ್ ಟ್ರೈ ಮಾಡಿದ್ದೀನಿ ಆದಷ್ಟು ತೋರಿಸೋದಕ್ಕೆ. ಸೊ ಇದಿಷ್ಟು ಇವತ್ತೊಂದು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಗಾಳಿ ಆಂಜನೇಯ ಟೆಂಪಲ್ದು ಒಂದು ವಿಡಿಯೋ ಮಾಡೋಣ ಅಂತ ತೋರಿಸಿದೆ. ಎಷ್ಟು ವರ್ಷ ಪಲ್ಲಕ್ಕಿ ಅವ್ರು ಇಲ್ಲಿ ಇರ್ತಾರೋ 80-90% ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಮ್ಮ ಬ್ರದರ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಏನೋ ಬಡಪಾಯಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅದೊಂದು ವಿಡಿಯೋ ಮನೋಹಣ ಅವರು ಮೊದಲನೇ ರಿಂಗ್ ಎಸಿತಾ ಇದ್ದಾರೆ. ಎಲ್ಲೋ ಬೀಳುತ್ತೆ ನೋಡೋಣ. ಪಟಾಕಿ. ನೆಕ್ಸ್ಟು ನಮ್ಮ ವಿಜಯ್ ಅವ್ರದ್ದು ಟ್ರಯಲ್ಲು ಸ್ಟಾರ್ಟ್ ವರ್ತಿ. ಮನೋಹಣ ಅವರು ಯಾಕೆ ಕೊಡ, ನಾನು ಒಂದೇ ಎಸಿತೀನಿ, ನೀ ಯಾಕೆ ಒಂದೇ ಎಸಿತೆ ಸಾಕು. ಆಗಿಲ್ಲ, ಅಯ್ಯೋ ದುರ್ವಿಧಿಯೇ. ಇದಾಗಲಿ, ಇದು 50 ರೂಪಾಯಿ ಮೇಲೆ ಬಿಲ್ಲಿ. ಇಲ್ಲ ಅದು ಕೌಂಟ್ ಇಲ್ಲ. ಹಾಂ ನೋಡ 10 ನಿಮಿಷ ಗಾಯ್ಸ್. ಕ್ಯೂ ಇಲ್ಲಿವರೆಗೂ ಐತೆ ಸ್ವಾಮಿ. ಹಳೆ ಸಂಸ್ಕೃತಿಗೆ ನಮ್ಮದು ಹೊಸದು ಅಂದರೆ ಮಡಕೆ ಮಾಡ್ತಾರೆ, ಮಣ್ಣಿನ ಮಡಕೆ. ಅದಕ್ಕೆ ನಲ್ಲಿ ವ್ಯವಸ್ಥೆ ಹಾಕ್ಬಿಡೋದು ಪ್ಲಾಸ್ಟಿಕ್ದು. ಗಾಯ್ಸ್ ಇದು ನೋಡಿರ್ತೀವಿ, ಆಟ ಎಲ್ಲ ನಿಮಗೆ ಗೊತ್ತಿರುತ್ತೆ. ಆನ್ಲೈನ್ ಬೆಡ್ಡಿಂಗ್ ಅಂತಾರೆ, ಇದು ಆಫ್ಲೈನ್ ಬೆಡ್ಡಿಂಗ್ ಇದ್ದಂಗೆ. ಇದು ಜೂಜು 20 ರೂಪಾಯಿಗೆ 3 ರಿಂಗ್ ಕೊಡ್ತಾರತ್ತೆ. ಎಸೆದು ಯಾವುದಕ್ಕೆ ಬೀಳುತ್ತೆ ಅದು. ನಮ್ಮ ಜೀವನ ನನಗೆ 5 ರೂಪಾಯಿ ಬಿಸ್ಕೆಟು, 5 ರೂಪಾಯಿ ಬಿಸ್ಕೆಟು, 10 ರೂಪಾಯಿ ಬಿಸ್ಕೆಟು, ಹಾರ್ಲಿಕ್ಸು. ಆಯ್ತು ಅಂತೂ ಇಂತೂ ಆಟ ಎಲ್ಲ ಮುಗೀತು. ಒಂದೇ ಒಂದು ಬೆಡ್ಡಿಂಗ್ ಆಟ ಆಡಿದ್ವಿ, 20 ರೂಪಾಯಿ ಖರ್ಚಾಯಿತು. ಇಷ್ಟಾದಮೇಲೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಗಾಯ್ಸ್ ಅಂತ ಕೇಳ್ಬೋದು. ಸೊ ನೋಡೋಣ. ನಾನು ಐ ಥಿಂಕ್ ನಂದು ಕೇಳಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಆಡಿಯೋ ಇಷ್ಟೇ ಆಗಿರೋದು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.